ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಎಳ್ಳುಂಡೆ. ಸಂಕ್ರಾಂತಿ ಹತ್ತಿರ ಬರ್ತಾಯಿದೆ, ಮಕರ ಸಂಕ್ರಾಂತಿ. ಮತ್ತು ಈ ವಿಂಟರಿಗೂ ಅಷ್ಟೇ ಇದು ತುಂಬ ಒಳ್ಳೆಯ ಒಂದು ಉಂಡೆ. ತಿನ್ನಲಿಕ್ಕೂ ಅಷ್ಟೇ ತುಂಬ ಟೇಸ್ಟ್ ಇರುತ್ತೆ ಎಳ್ಳುಂಡೆ. ನಾನು ಕಪ್ಪು ಎಳ್ಳಿಂದ ಮಾಡಿದ್ದೀನಿ, ನೀವು ಬೇಕಾದ್ರೆ ಬಿಳಿ ಎಳ್ಳಿಂದನೂ ಮಾಡ್ಬೋದು. ತುಂಬ ರುಚಿಯಾದಂಥ ಒಂದು ಉಂಡೆ. ಕರೆಕ್ಟಾಗಿ ಮೆಜರ್ಮೆಂಟು ಯಾವ ಥರ ಮಾಡಬೇಕು ಫುಲ್ ಮೆಜರ್ಮೆಂಟ್ ತೋರಿಸಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿದೆ. ಫುಲ್ ಲಾಸ್ಟ್ವರೆಗೂ ನೋಡಿ. ತುಂಬ ಸುಲಭವಾಗಿ ಯಾರು ಬೇಕಾದರೂ ಮನೇಲಿ ಮಾಡ್ಬೋದು. ಆ ಥರ ಮೆಜರ್ಮೆಂಟಲ್ಲಿ ಕೆಲವೊಂದು ಟಿಪ್ಸು ಕೊಟ್ಟಿದ್ದೀನಿ, ಆರಾಮಲ್ಲೇ ಮಾಡ್ಕೊಳ್ಬೋದು ನೋಡಿ. ಮತ್ತು ಈ ವಿಂಟರಲ್ಲಂತೂ ತಿನ್ನಲೇಬೇಕಾದಂಥ ಉಂಡೆ ಇದು. ತುಂಬ ಒಳ್ಳೆಯದು ಹೆಲ್ತಿಗೆ. ಅದರಲ್ಲೂ ಹೆಣ್ಮಕ್ಳಿಗಂತೂ, ಹೆಣ್ಮಕ್ಳಂದರೆ ಏಜಾದ ಹೆಂಗಸರ ತನಕನೂ, ಸಣ್ಣ ಮಕ್ಕಳಿಂದ ಹಿಡಿದು ಏಜಾದ ಹೆಂಗಸರ ತನಕನೂ ತುಂಬ ಒಳ್ಳೆಯ ಒಂದು ಉಂಡೆ ಇದು. ನೋಡಲಿಕ್ಕೆ ಕಪ್ಪಿದ್ರೂ ದೇಹಕ್ಕೆ ತುಂಬ ಬೆಳ್ಳಗೆ, ಅದು ತುಂಬ ಒಳ್ಳೆ ಹೆಲ್ದಿ ಆದಂಥ ಉಂಡೆ, ತುಂಬ ಒಳ್ಳೆಯದು. ಮತ್ತು ಮಾಡೋದು ತುಂಬ ಸುಲಭ ಇದೆ ನೋಡಿ. ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ. ನೋಡಿ, ಸಂಕ್ರಾಂತಿ ಹತ್ತಿರ ಬರ್ತಾಯಿದೆ, ಅದಕ್ಕೊಂದು ಒಳ್ಳೆ ಉಂಡೆ ಮಾಡುವ. ಎಳ್ಳು ಉಂಡೆ ಮಾಡ್ತಾಯಿದ್ದೀನಿ ನಾನು. 1 kg ಎಳ್ಳನ್ನು ತೊಳೆದು ಸ್ವಲ್ಪ ಒಣ ಹಾಕಿದ್ದೀನಿ. ತೊಳೆದಿದ್ದು ಯಾಕಂದರೆ ತುಂಬ ಧೂಳಿರುತ್ತೆ, ಹೊಯ್ಗೆ ಇರುತ್ತೆ ಅದರಲ್ಲಿ. ನಾವು ಉಂಡೆ ಮಾಡಿದ ಮೇಲೆ ಬಾಯಿಗೆ ಹಾಕ್ಕೊಂಡ್ರೆ ಅದು ಹಲ್ಲಿಗೆ ಸಿಕ್ಕಿದರೆ ತುಂಬ ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಅದಕ್ಕೆ ಕ್ಲೀನ್ ಮಾಡಿ ವಾಶ್ ಮಾಡಿ ಅದನ್ನು ಸ್ವಲ್ಪ ಬಟ್ಟೆ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಡ್ರೈ ಆಗಿದೆ ಈಗ. ಫಸ್ಟ್ ಇದನ್ನು ಹುರ್ಕೊಳ್ತೀನಿ. ಚಳಿಗಾಲಕ್ಕಂತೂ ಎಳ್ಳುಂಡೆ ಇದೆ ನೋಡಿ, ತುಂಬ ಒಳ್ಳೆಯದು. ಅದರಲ್ಲೂ ಹೆಣ್ಮಕ್ಳಿಗಂತೂ ತಿನ್ನಲೇಬೇಕು ಇದು ಎಳ್ಳುಂಡೆ. ಚಳಿಗಾಲದಲ್ಲಿ ಮೈ ಡ್ರೈ ಆಗಿರುತ್ತೆ, ಆಯಿಲ್ ಅಂಶ ಕಡಿಮೆ ಆಗಿರುತ್ತೆ ನೋಡಿ. ಈ ಗಂಟು ನೋವಿರ್ಬೋದು, ಈ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಕೂಡ ಈ ಎಳ್ಳುಂಡೆ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದು. ಇವತ್ತದು 1 kg ಅಷ್ಟು ತೊಳೆದು ಒಣ ಹಾಕಿದ್ದೀನಿ. ಈಗ ಫಸ್ಟ್ ಇದನ್ನು ಹುರ್ಕೊಳ್ತೀನಿ. kg ಅಂದರೆ ಈ ಪಾತ್ರದಲ್ಲಿ 1 ಪಾತ್ರ ಆಗಿದೆ. ಈಗ ಇದನ್ನು ಹುರ್ಕೊಳ್ತೀನಿ ಫಸ್ಟ್. ನಮಗೆ ಅಳತೆ ಮಾಡಿ ಹಾಕೊಳ್ಳೋದ್ರಿಂದ ಬೆಲ್ಲ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈಗ ಫಸ್ಟ್ ಚಟಪಟ ಅನ್ನೋ ತನಕ ಹುರ್ಕೊಳ್ಳಿ. ನೋಡಿ, ಚಟಪಟ ಸೌಂಡ್ ಬರ್ತಾಯಿದೆ. ಅಂದರೆ ಒಳ್ಳೆ ರೀತಿ ಹುರ್ಕೊಂಡ್ರೆ ತಿನ್ನುವಾಗಂತೂ ತುಂಬ ರುಚಿಯಾಗುತ್ತೆ. ಅದು ಹಸಿ ಇದ್ದರೆ ಅಷ್ಟು ಟೇಸ್ಟ್ ಬರೋದಿಲ್ಲ, ಸ್ವಲ್ಪ ಒಳ್ಳೆ ರೀತಿ ಹುರ್ಕೊಳ್ಬೇಕು. ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಇನ್ನೊಂದು ಸ್ವಲ್ಪ 1-2 ನಿಮಿಷ ಹುರ್ಕೊಳ್ತೀನಿ ಇದನ್ನು. ನೋಡಿ, ಸಾಕೀಗ ಬಂದ್ ಮಾಡ್ತೀನಿ ನಾನು. ನೋಡಿ, ಒಂದು ಸ್ವಲ್ಪ ಶೇಂಗಾ ತಿನ್ನುವಾಗ, ಎಳ್ಳುಂಡೆ ತಿನ್ನುವಾಗ ಒಂದೊಂದು ಶೇಂಗಾ ಸಿಗ್ತಾಯಿದ್ರೆ ಮತ್ತು ರುಚಿ ಒಳ್ಳೇದು ಟೇಸ್ಟ್ ಕೊಡುತ್ತಿದ್ದು. ಸ್ವಲ್ಪ ಶೇಂಗಾ ಹುರಿತೀನಿ. ಶೇಂಗಾ ಹುರಿದು ಅದರದ್ದು ಸಿಪ್ಪೆ ತಗೊಳ್ತೀನಿ. ನೋಡಿ, ಎಳ್ಳು ಹೇಗೆ ಹುರಿಬೇಕು ಅನ್ನೋದು ಒಂದು ಟಿಪ್ಸ್ ಹೇಳ್ತೀನಿ ನಾನು. ನೋಡು, ಇದು ಹುರಿದೇರಿದು ಹಸಿ ಎಳ್ಳು, ಇದು ಹುರಿದಂಥ ಎಳ್ಳು. ಇದು ನೋಡಿ ಹೇಗೆ ಉಬ್ಬಿ ಬಂದಿತ್ತು. ಈ ಥರ ಉಬ್ಬಿ ಬರಬೇಕು. ಈ ಥರ ಉಬ್ಬಿ ಬಂದರೆ ಕರೆಕ್ಟ್ ಆಯಿತು ಅಂತ ಲೆಕ್ಕ. ನಿಮ್ಗೆ ಒಮ್ಮೆಲ್ಗೆ ಹುರಿಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪನೇ ಹುರ್ಕೊಳ್ಳಿ. ಯಾಕಂದರೆ ಫಸ್ಟ್ ಮಾಡೋರಿಗೆ ಸ್ವಲ್ಪ ಗೊತ್ತಾಗೋದಿಲ್ಲ ಅಳತೆ, ಅದರಿಂದ ಸ್ವಲ್ಪನೇ ಹುರ್ಕೊಳ್ಳಿ. ನಾನಿದು ಒಮ್ಮೆಲ್ಗೆ ಹುರ್ಕೊಂಡಿದ್ದೀನಿ. ಇದು ಕರೆಕ್ಟ್ ಹುರಿದಂಥ ಎಳ್ಳು ಉಬ್ಬಿ ಬಂದಿದೆ ನೋಡಿ, ಈ ಥರ ಬರಬೇಕು. ಇದು ಹಸಿ ಎಳ್ಳು, ಇದು ಹಸಿ ಎಳ್ಳು, ಇದು ಹುರಿದಿದ್ದು. ನೋಡುವಾಗಲೇ ಗೊತ್ತಾಗುತ್ತೆ ನಿಮಗೆ ಅದರ ಡಿಫ್ರೆನ್ಸ್. ಈ ಥರ ಬಂದರೆ ಮಾತ್ರ ಎಳ್ಳುಂಡೆ ತುಂಬ ಟೇಸ್ಟ್ ಆಗುತ್ತೆ, ಕಚ್ಚಿ ತಿನ್ನುವಾಗ ತುಂಬ ಟೇಸ್ಟ್. ನೋಡಿ, ಇದರಲ್ಲಿ 1 ಪಾತ್ರ ಇತ್ತು. ಕರೆಕ್ಟಾಗಿ ಅಳತೆ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ 3/4 ಪಾತ್ರ ಬೆಲ್ಲ ಇದೆ. 1 ಪಾತ್ರ ಎಳ್ಳಿತ್ತು, 3/4 ಪಾತ್ರ ಬೆಲ್ಲ ಇದೆ. ಈ ಅಳತೆಯಲ್ಲೇ ತಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಆದಂಥ ಎಳ್ಳುಂಡೆ ರೆಡಿ ಆಗುತ್ತೆ. ಒಂದು ಸ್ವಲ್ಪ ನಾನು ಶೇಂಗಾ ತಗೊಂಡಿದ್ದೀನಿ, ಅದರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಇದೆ. ಇದರಲ್ಲಿ 1 ಪಾತ್ರ ಇತ್ತು, 3/4 ಪಾತ್ರ ಬೆಲ್ಲ ಇದೆ. ಈಗ ಪಾಕ ಮಾಡ್ಕೊಳ್ಳೋ. 1-2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಪಾಕ ಬೇಗ ಆಗುತ್ತೆ. ನೀರು ಹಾಕೋದ್ರಿಂದ ಸ್ವಲ್ಪ ತಡಿಬೇಕಾಗುತ್ತೆ. ಬೆಲ್ಲ ತುಪ್ಪ ಹಾಕೋದ್ರಿಂದ ಬೇಗ ಪಾಕ ಆಗುತ್ತೆ. ಈಗ ಬೆಲ್ಲನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಕರಗಲಿ. ಇದು ಒಳ್ಳೆ ರೀತಿ ಬೆಲ್ಲ ಕರಗಬೇಕು. ಮತ್ತು ಯಾವ ಥರ ಪಾಕ ಆಗಬೇಕು ಅಂತಲೂ ತೋರಿಸ್ತೀನಿ ನಾನು. ಎಲ್ಲ ಕರೆಕ್ಟಾಗಿ ತೋರಿಸ್ತೀನಿ. ನಿಮ್ಮ ಮಾಡಲಿಕ್ಕೆ ಹೊಸಬರಾದರೂ ಕೂಡ ಮಾಡ್ಬೋದು. ಅಷ್ಟು ಸುಲಭದಲ್ಲಿ ಮಾಡುವಂಥ ರೀತಿನ ತೋರಿಸ್ತೀನಿ. ಏನು ಕಷ್ಟ ಇಲ್ಲ, ಸ್ವಲ್ಪ ಶ್ರಮ ಬೇಕು ಅಷ್ಟೇ ಬಿಟ್ಟರೆ
ಯಾವುದೇ ಅಡುಗೆ ಆಗಲಿ ಕಷ್ಟದ್ದು ಯಾವುದೂ ಇಲ್ಲ. ಟೈಮ್ ತಗೊಳುತ್ತೆ, ನಮಗೆ ಟೈಮ್ ಬೇಕು ಅಷ್ಟೇ, ವ್ಯವಧಾನ ಬೇಕು ಮಾಡುವಂಥದ್ದು. ಮಾಡಬೇಕು, ನಾನು ಮನೆಯಲ್ಲೇ ಮಾಡಬೇಕು ಅನ್ನೋರಿಗೆ ಕರೆಕ್ಟಾದ ರೀತಿ ಅಳತೆ ಹೇಳ್ಕೊಡ್ತಾಯಿದ್ದೀನಿ ನಾನು. ಈಗ ಬೆಲ್ಲ ಸ್ವಲ್ಪ ಕರಗಲಿ ನೋಡಿ, ಬೆಲ್ಲ ಕರಗ್ತಾ ಇದೆ. ಬೆಂಕಿ ಬೇಕಾದ್ರೆ ಸ್ಲೋವಲ್ಲೇ ಇಟ್ಕೊಳ್ಳಿ, ಸ್ವಲ್ಪ ಕರೆಕ್ಟಾಗಿ ಪಾಕ ಆಗೋ ತನಕ. ನೋಡಿ ಬೆಲ್ಲ ಎಲ್ಲ ಕರಗಿದೆ. ತುಪ್ಪ ಹಾಕಿ ನೀವು ಪಾಕ ಮಾಡೋದ್ರಿಂದ ಬೆಲ್ಲಕ್ಕೊಂದು ಶೈನಿಂಗ್ ಬರುತ್ತೆ. ಸ್ವಲ್ಪ ಕರಗಲಿ, ಇನ್ನೂ ಪಾಕ ಬರಲಿಲ್ಲ ನೋಡಿ, ಕುದಿ ಬರ್ತಾ ಇದೆ. ನಮಗೆ ಇಲ್ಲಿ ಗಟ್ಟಿ ಪಾಕದ ಅಗತ್ಯ ಇಲ್ಲ. ಅದು ನಮಗೆ ಹಾಕಿದರೆ, ನೀರಿಗೆ ಹಾಕಿದರೆ ಅದನ್ನು ಉಂಡೆ ಮಾಡಲಿಕ್ಕೆ ಬರಬೇಕು ನೋಡಿ. ಈ ಥರ ಮಾಡಿದರೆ ಉಂಡೆ ಮಾಡಲಿಕ್ಕೆ ಬರಬೇಕು. ಈ ಥರ ಬಂದರೆ ಸಾಕು, ಇಷ್ಟು ಬಂದರೆ ಸಾಕು. ಇದು ಕರೆಕ್ಟ್ ಇದೆ. ಈಗ ಗಟ್ಟಿ ಪಾಕ ಬೇಕಾಗಿಲ್ಲ. ಈಗ ನಾನು ಎಳ್ಳೆಲ್ಲ ಹಾಕಿಬಿಡ್ತೀನಿ. ಹುರಿದಿದ್ದು ಎಳ್ಳು ತುಂಬ ಟೇಸ್ಟ್, ಇದು ಉಂಡೆ ಇದೆ ನೋಡಿ, ತುಂಬ ರುಚಿಯಾಗುತ್ತೆ. ಇದು ತಿರುಗಿಸಿ, ಬೆಂಕಿ ಸ್ಲೋ ಮಾಡ್ಕೊಳ್ಳಿ. ನೀವು ಎಳ್ಳು ಹಾಕುವಾಗ ಬೆಂಕಿನ ಫುಲ್ ಸ್ಲೋ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಆದ್ರೂ ಕೂಡ ಆಫ್ ಮಾಡಿ ಬಿಡುವ ಗ್ಯಾಸ್. ಇದು ಕರೆಕ್ಟ್ ಆಗುತ್ತೆ. ಅಷ್ಟು ಬೆಲ್ಲ ಹಾಕಿದರೆ ಇಷ್ಟು ಎಳ್ಳಿಗೆ ಕರೆಕ್ಟ್ ಹದ. ಇದು ನೋಡಿ, ಈ ಥರನೇ ಹದ ಬರಬೇಕು. ಬೆಂಕಿ ಸಣ್ಣದಿದೆ, ಸ್ಲೋವಲ್ಲಿ ಇಟ್ಕೊಂಡಿದ್ದೀನಿ. ಈಗ ಶೇಂಗಾ ಹಾಕ್ತಾಯಿದ್ದೀನಿ. ಹುರಿದಿಟ್ಟು ಶೇಂಗಾ ಇದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರು. ಈಗ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋ, ಎಲ್ಲ ಒಟ್ಟು ಮಿಕ್ಸ್ ಆಗಲಿ. ಎಲ್ಲ ಮಿಕ್ಸ್ ಮಾಡಿ ಬೇಗ ಆಗಿಬಿಡುತ್ತೆ. ಒಮ್ಮೆ ಮಾಡಿ ಇಟ್ಕೊಂಡ್ರೆ ತುಂಬ ದಿನದ ತನಕನೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಬಂದ್ ಮಾಡ್ತೀನಿ ಗ್ಯಾಸ್. ಒಂದು ಸ್ವಲ್ಪ ಆರಲಿ, ತುಂಬ ಆರಿದ್ರೂ ಕಟ್ಟಲಿಕ್ಕಾಗೋದಿಲ್ಲ. ಚೂರು ನಮಗೆ ಕೈ ಮುಟ್ಲಿಕ್ಕೆ ಆಗಬೇಕು ಅಷ್ಟು ಆರಲಿ. ಶೇಂಗಾ ಎಲ್ಲ ಕಡೆ ಮಿಕ್ಸ್ ಆಗಲಿ ನೋಡಿ. ಒಂದು ಸ್ವಲ್ಪ ನೀರಿಗೆ ಕೈ ಮುಸ್ಕೊಂಡು ಒಂದು ಸ್ವಲ್ಪ ಉಂಡೆ ಹೀಗೆ ತಗೊಳ್ಬೇಕು. ಈ ಥರ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಉಂಡೆ ಮಾಡ್ಕೊಳ್ಳಿ. ಹೆಚ್ಚಾಗಿ ಎಳ್ಳುಂಡೆ ತುಂಬ ದೊಡ್ಡದು ಇರೋದಿಲ್ಲ. ಲಾಸ್ಟಿಗೆ ನಿಮಗೆ ಕಟ್ಟಲಿಕ್ಕಾಗಲಿಲ್ಲ, ಗಟ್ಟಿ ಆಯಿತು ಅಂತಾದರೆ ಒಂದು ಸ್ವಲ್ಪ ಬೆಂಕಿ ಮೇಲೆ ಇಟ್ಕೊಳ್ಳಿ, ಗ್ಯಾಸ್ ಮೇಲೆ ಸ್ವಲ್ಪ ಇಟ್ಕೊಳ್ಳಿ. ಆವಾಗೆಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಎಲ್ಲ ಒಟ್ಟು ಸೇರಿ ಕಟ್ಟಿದರೆ ಆಯಿತು, ಬರುತ್ತೆ ಅದು ಕಟ್ಟಲಿಕ್ಕೆ. ಎಲ್ಲ ಒಂದು ಸಲ ಬಿಸಿ ಮಾಡಿಕೊಂಡು ಎಲ್ಲ ಒಟ್ಟು ಮಾಡಿಕೊಂಡು ಆರಾಮಲ್ಲಿ ಕಟ್ಬೋದು ನೋಡಿ. ಎಲ್ಲ ಕಟ್ಟಿ ಆಯಿತು, ಪೂರ್ತಿ ಆಯಿತು. ಎಷ್ಟಾಗಿದೆ ನೋಡಿ, ಎಷ್ಟೊಂದು ಎಳ್ಳುಂಡೆ ರೆಡಿಯಾಗಿದೆ ನೋಡಿ.